ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ 6 ಗಂಟೆ 6:15 ಆಗಿದೆ. ಈಗ ಎಲ್ಲಿಗೆ ಬಂದಿದ್ದೀವಿ ಅಂತ ಇದ್ದರೆ, ಯಾವಾಗಲೂ ಮಾರ್ಕೆಟ್ ಮೊನ್ನೆ ತಾನೇ ತೋರಿಸಿದ್ದೆ. ಯಾವ ಮಾರ್ಕೆಟ್ನ? ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಮಾರ್ಕೆಟ್ನ. ಇವತ್ತು ತೋರಿಸ್ತಿದ್ದೀನಿ ಮೀನು ಮಾರ್ಕೆಟ್ನ. ಯಾಕೆಂದರೆ ಮಂಗಳೂರಲ್ಲಿ ಒನ್ ಆಫ್ ದ ಫೇಮಸ್, ಮತ್ತು ಮಂಗಳೂರು ಈಸ್ ವೆಲ್ ನೋನ್ ಫಾರ್ ಬಂದರ್. ಅದಕ್ಕೆ ನೋಡಿ ನಾವೀಗ ಬಂದರಲ್ಲಿದ್ದೀವಿ. ನೋಡಿ ನಾನು ಹಿಂದೆ ಶಿಪ್ಗಳಿದೆ, ಫಿಶಿಂಗ್ ಬೋಟ್ ಇದೆ. ನನ್ನ ಜೊತೆ ಇವತ್ತು ದಿಶಾಂಕ್ ಅವರಿದ್ದಾರೆ. ಬನ್ನಿ ನೋಡೋಣ ಏನೇನು ಯಾವ ಥರ ಮೀನುಗಳಿದೆ ಮತ್ತು ಪ್ರೈಸ್ಗಳೇನಂತ. ಮೋಸ್ಟ್ ಆಫ್ಲಿ ಇಲ್ಲಿ ಕಡಿಮೆ ಅಂತ ಹೇಳ್ತಾರೆ, ಆಚೆ ಅವ್ರಿಗೆ ಗೊತ್ತಿದೆಯೋ ಇಲ್ವೋ ನನಗೂ ಗೊತ್ತಿಲ್ಲ. 10 ರೂಪಾಯಿ ಕಡಿಮೆ ಅಷ್ಟೇ, 10 ರೂಪಾಯಿ ಕಡಿಮೆ, ಒಂದು 20 ರೂಪಾಯಿ ಕಡಿಮೆ ಇರುತ್ತೆ. ಆಮೇಲೆ ಬಂದರೆ ಬಲ್ಕಲ್ಲಿ ತೊಗೋಬೇಕು, ಸ್ವಲ್ಪ ಕ್ವಾಂಟಿಟಿಲಿ ಕೊಡೋಲ್ಲ. ಲಾಸ್ಟ್ ಟೈಮ್ ಮಾರ್ಕೆಟಲ್ಲಿ ಹೆಂಗೋ ಹಂಗೇ ಇಲ್ಲೂ ಸ್ವಲ್ಪ ಕ್ವಾಂಟಿಟಿಲಿ ಕೊಡೋದು ತುಂಬ ಕಡಿಮೆ. ನೋಡಿ ಅಲ್ಲಿ ಬಾರ್ಗೇನಿಂಗ್ ಆಗ್ತಾಯಿದೆ. ಮೀನನ್ನ ನಾವು ತಗೊಳ್ಳೋಣ ಅಂತ ಬಂದಿದ್ದೀನಿ. ಈಗ ಕೆಲವು ಕಡೆ ಆಪ್ಷನ್ಗಳು ಆಗ್ತಾ ಇರುತ್ತೆ, ಕೆಲವು ಕಡೆ ಬಾರ್ಗೇನಿಂಗ್ ಆಗ್ತಾಯಿರುತ್ತೆ. ಆ ಬಾರ್ಗೇನಿಂಗ್ನೆಲ್ಲ ನೋಡೋಣ. ಇದು ಬೇಸಿಕಲಿ ಬೋಟ್ ಬಂದು ನಿಲ್ಲೋ ಜಾಗ. ಚಂದ ಬರಬೇಕು. ನನ್ನ ಮಗ ದೊಡ್ಡ ಮಗ, ನನ್ನ ದೊಡ್ಡ ಮಗ ಫೋಟೋ ತೆಗಿ. ರೆಡ್ ಕೈ ಓ ಮೀನು ಒಂದು ವಿಡಿಯೋಗ್ರಫಿ ಮಾಡೋಕ್ಕೆ ಬಂದಿರೋದೇ ಅಪರೂಪ. ಫಸ್ಟ್ ಟೈಮ್ ನಾನು ಅಂತಿದ್ದೆ, ನಿಜ ನಾಚಿಕೆ ಆಗ್ತಿದೆ. ಆಫ್ಟರ್ ಲಾಂಗ್ ಟೈಮ್ ಕ್ಯಾಮರಾ ಮುಂದೆ ಮಾತಾಡ್ತಿದ್ದೀನಿ. ಈಗ ಫ್ರೆಶ್ ಆಗಿ ಮೀನು ಬಂದಿರೋದನ್ನ ತೆಗೆದು ಮಾರ್ಕೆಟಿಗೆ ಕೊಡ್ತಾ ಇದ್ದಾರೆ. ಆಂಟಿ ನನ್ನೇ ನೋಡ್ತಿದ್ದಾರೆ. ನೋಡಿ ಅರಳೆ ಮೀನು. ನೋಡಿ ಬೆಳಗ್ಗೆ ಇಲ್ಲಿ ಮೀನು ಫ್ರೈ ಇದೆ. ಯಾರಿಗಾದ್ರು ಬೇಕಿದ್ರೆ ದಯವಿಟ್ಟು ಬಂದರ್ಗೆ ಬನ್ನಿ. ಸಮುದ್ರದಿಂದ ತೆಗೆದು ಅಲ್ಲೇ ಮೀನು ಮಾಡುತ್ತಾನೆ. ನೋಡಿ, ಸಮುದ್ರದಿಂದ ತೆಗೆದು ಅಲ್ಲೇ ಮೀನು ಫ್ರೈ ಮಾಡಿಕೊಡ್ತಾರೆ. ಇದು ಡಿಸ್ಕೋ ಅಂತೆ. ಪಕ್ಕದಲ್ಲಿ ಚಾಕ್ ಇದೆ. ಏತಿಯ ಕೆಜಿಗೆ ಆಯ್ತು ಒಂಜಿ ಕೆಜಿ ಬರ್ಕೊಂಡ ಕಟಲ್ ಫಿಶ್ ಎಲ್ಲ ಸೈಜ್ ಎಟ್ಲಾ 160 ರೂಪಾಯಿ ನಾಚಂತೀನಿ ಹೇಳಿ. ಧಕ್ಕೆಯಲ್ಲಿ ಮೀನಿಗೆ ರಿಬ್ಬನ್ ಫಿಶ್ ತಿನ್ನುವುದಿಲ್ಲ. ಈ ಮೀನು ಗುಜರಾತಿಗೆ ಎಕ್ಸ್ಪೋರ್ಟ್ ಆಗೋದು. ಇದು ಗುಜರಾತ್ನಲ್ಲಿ ಎಕ್ಸ್ಪೋರ್ಟ್ ಆಗಿದೆ. ಇಲ್ಲಿ ಅಲ್ಲಿಂದ ಮತ್ತೆ ಫಾರಿನಿಗೆಲ್ಲ ಹೋಗ್ತದೆ. ಇದರ ಹೆಸರು ರಿಬ್ಬನ್ ಫಿಶ್ ಅಂತೇಳಿ. ಇಲ್ಲಿ ಪಾಮುಲ್ ಅಂತ ಹೇಳ್ತಾರೆ. ಈ ಮೀನಿಗೆ ಪಾಮುಲ್ ಅಂತೇಳಿ. ಇದಕ್ಕೆ ರೇಟ್ ಸಾಧಾರಣ ಫ್ರೆಶ್ ಬಂದರೆ ಒಂದು 75 ರೂಪಾಯಿ ರೇಟ್ ಉಂಟು. ಸ್ಕಿನ್ ಔಟ್ ಆದರೆ 40 ರೂಪಾಯಿ ರೇಟ್. ಆಂಟಿ ಗರಂ ಹಾಕಿದ್ದಾರೆ. ನನಗೆ ಬ್ಯಾಡ್ಲಿ ಚಾ ಕುಡಿ. ಓಕೆ, ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀವಿ. ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 3 kg ಬೊಂಡಸ್ ತಗೊಂಡು ಮನೆ ಕಡೆ ಹೊಟ್ಟಿದ್ದೀವಿ ಅಡುಗೆ ಮಾಡೋಣ ಅಂತ. ಯಾಕೆ ಇಲ್ಲೀಗ ನೋಡಿದ್ವಿ, ತುಂಬ ವೆರೈಟಿ ಮೀನಿತ್ತು. ಜಾಸ್ತಿ ಕೇಳೋಕ್ಕೆ ಹೋಗಿಲ್ಲ, ಯಾಕಂದರೆ ಅಲ್ಲಿ ಯಾರಿಗೂ ಟೈಮ್ ಇಲ್ಲ ಹೇಳೋಷ್ಟು. ಹೇಳಿದ್ರು ಇಲ್ಲದೆ ಇರೋರು ಬೈದು ಕಳಿಸಿದ್ರು. ಆದರೂ ಬೈದರೂ ಏನು ಮಾಡೋಕ್ಕಾಗಲ್ಲ, ಬೈಸ್ಕೊಂಡು ಬಂದ್ವಿ. ಈಗ ಇಲ್ಲಿ ತುಂಬ ಹಾರ್ಡ್ ವರ್ಕಿಂಗ್ ಪೀಪಲ್ ಇದ್ದಾರೆ.
ಆ ಪೀಪಲ್ ಮಧ್ಯೆ ನಾವು ಜಾಬ್ಲೆಸ್ ಪೀಪಲ್ ಇದ್ದೀವಿ ಇಲ್ಲಿ. ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಈ ವ್ಲಾಗ್ ಅಷ್ಟು ಕ್ಲೀನಾಗಿ ಬಂದಿರಲ್ಲ. ನಾನೀಗ ಹೆಂಗಿದೆ ಹಂಗೇ ತೋರಿಸ್ತೀನಿ, ಜಾಸ್ತಿ ಎಡಿಟ್ ಮಾಡೋಕ್ಕೆಲ್ಲ ಹೋಗಲ್ಲ. ಮೇನ್ ರೀಸನ್ ಬಂದು ಕ್ಯಾಮರಾದು ಲೆನ್ಸ್ ಒಂದೇ ಇದ್ದಿದ್ದು, ಸರಿಯಾಗಿ ಶೂಟ್ ಮಾಡೋಕ್ಕಾಗಿಲ್ಲ ನಂಗೆ ಬೇಕಾಗಿದ್ದ ಥರ. ಪರವಾಗಿಲ್ಲ. ಆಮೇಲೆ ಇನ್ನೊಂದೇನೆಂದರೆ ಈ ಬ್ಲಾಗ್ನ ಓವರ್ ವಾಯ್ಸ್ ಕೊಡಬೇಕು, ಯಾಕಂದರೆ ನಾಯ್ಸ್ ತುಂಬ ಇತ್ತು. ಅದಕ್ಕೆ ನಮಗೊಂದು ಲಾಜಿಕ್ ಕನ್ಫರ್ಮ್ ಆಗಿದೆ. ಅಂದರೆ ಸ್ಕೂಲಲ್ಲೆಲ್ಲ ಲೆಕ್ಚರರ್ಸ್ ಏನು ಹೇಳ್ತಿದ್ರು, ದಿಸ್ ಇಸ್ ಫಿಶ್ ಮಾರ್ಕೆಟ್ ಆರ್ ವಾಟ್ ಅಂತ ಹೇಳ್ತಿದ್ರು. ಈಗ ಗೊತ್ತಾಯಿತು ಫಿಶ್ ಮಾರ್ಕೆಟ್ ಯಾಕೆ ಅಂತ ಹೇಳ್ತಿದ್ರು ಅಂತ. ನಾವು ಮಾತಾಡಿದ್ದು ನಮಗೆ ಕೇಳಿಸ್ತಿರ್ಲಿಲ್ಲ ಟು ಬಿ ಆನೆಸ್ಟ್. ಅದಕ್ಕೆ ಈಗ ಬೇರೆ ಏನು ಐಡಿಯಾ ಇರಲಿಲ್ಲ. ವಾಯ್ಸ್ ಈಗ ಆಲ್ಮೋಸ್ಟ್ ಎಲ್ಲ ಕೇಳಿಸೋದೇ ಇಲ್ಲ. ಮಾತಾಡಿದ್ದು ಕೇಳಿಸಿದ್ರು ತುಂಬ ನಾಯ್ಸ್ ಇದೆ. ಅದಕ್ಕೋಸ್ಕರ ನಾನು ಓವರ್ ವಾಯ್ಸ್ ಕೊಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ನೋಡೋಣ ಓವರ್ ವಾಯ್ಸ್ ಹೆಂಗೆ ಬರುತ್ತೆ ಅಂತ, ಏನು ಕತೆ ಅಂತ. ಅಲ್ಲಿವರೆಗೂ ಈ ಬ್ಲಾಗ್ ಬರೋರು ಕಾಯ್ತಾ ಇರಿ. ಈ ಬ್ಲಾಗ್ ಅಲ್ಲ, ಮುಂದಿನ ಬ್ಲಾಗ್ ಬರೋರು ಕಾಯ್ತಾ ಇರಿ. ಈ ಬ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.